ನೋಡ್ರಿ, ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಅವರು ಎಷ್ಟೋ ಸಲ ಆಶ್ವಾಸನೆ ಕೊಟ್ಟರು ನಮ್ಗೆ. ಅದು ಮೊನ್ನೆ ಸಭೆಯಲ್ಲಿ ಅವರು ಪೂರ್ತಿ ನಕಾರಾತ್ಮಕವಾಗಿ ಮಾತಾಡಿದ್ರು. ಅದಕ್ಕೆ ನಮ್ಮ ಗುರುಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಕೂಡಿ ಏನು ಅಧಿವೇಶನ ಬೆಳಗಾವಿ ನಡೀತದೆ, ಅಲ್ಲಿ ನಮ್ಮದು ಟ್ಯಾಕ್ಟ್ರು ತೊಗೊಂಡು ಪ್ರತಿಭಟನೆ ಮಾಡಬೇಕು. ಇಡೀ ಸದನ ನಡೀಲಾರ್ದಂಗೆ ನಾವು ಪ್ರತಿಭಟನೆ ಮಾಡ್ತೀವಿ. ಅಷ್ಟರೊಳಗೆ ಮುಖ್ಯಮಂತ್ರಿಗಳು ನಮ್ಮ ಗುರುಗಳನ್ನ ಎಲ್ಲರನ್ನ ಕರೆದು ಮಾತಾಡಿ ನಮ್ಮ ರಿಸರ್ವೇಷನ್ ಬಗ್ಗೆ ಏನು ಅನ್ನುವಂಥದ್ದು ನಿಲುವು ಸ್ಪಷ್ಟಪಡಿಸಿ ನೋಟಿಫಿಕೇಷನ್ ಮಾಡಿದ್ರೆ 9ನೇ ತಾರೀಕಿದ್ದು ಹೋರಾಟ ಸ್ಥಗಿತ ಆಗ್ತದೆ. ಇಲ್ಲಂದ್ರೆ ಅದು ಏನಾದರೂ ಹೋರಾಟದಲ್ಲಿ ಏನಾದ್ರು ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಕಾರಣ ಆಗ್ತದೆ. ನೋಡ್ರಿ, ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಅವರು ಎಷ್ಟೋ ಸಲ ಆಶ್ವಾಸನೆ ಕೊಟ್ಟರು ನಮ್ಗೆ. ಅದು ಮೊನ್ನೆ ಸಭೆಯಲ್ಲಿ ಅವರು ಪೂರ್ತಿ ನಕಾರಾತ್ಮಕವಾಗಿ ಮಾತಾಡಿದ್ರು. ಅದಕ್ಕೆ ನಮ್ಮ ಗುರುಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಕೂಡಿ ಏನು ಅಧಿವೇಶನ ಬೆಳಗಾವಿ ನಡೀತದೆ, ಅಲ್ಲಿ ನಮ್ಮದು ಟ್ಯಾಕ್ಟ್ರು ತೊಗೊಂಡು ಪ್ರತಿಭಟನೆ ಮಾಡಬೇಕು. ಇಡೀ ಸದನ ನಡೀಲಾರ್ದಂಗೆ ನಾವು ಪ್ರತಿಭಟನೆ ಮಾಡ್ತೀವಿ. ಅಷ್ಟರೊಳಗೆ ಮುಖ್ಯಮಂತ್ರಿಗಳು ನಮ್ಮ ಗುರುಗಳನ್ನ ಎಲ್ಲರನ್ನ ಕರೆದು ಮಾತಾಡಿ ನಮ್ಮ ರಿಸರ್ವೇಷನ್ ಬಗ್ಗೆ ಏನು ಅನ್ನುವಂಥದ್ದು ನಿಲುವು ಸ್ಪಷ್ಟಪಡಿಸಿ ನೋಟಿಫಿಕೇಷನ್ ಮಾಡಿದ್ರೆ 9ನೇ ತಾರೀಕಿದ್ದು ಹೋರಾಟ ಸ್ಥಗಿತ ಆಗ್ತದೆ. ಇಲ್ಲಂದ್ರೆ ಅದು ಏನಾದರೂ ಹೋರಾಟದಲ್ಲಿ ಏನಾದ್ರು ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಕಾರಣ ಆಗ್ತದೆ.